ಮತ್ಸ್ಯಾಕೃತಿ ಧರ ಅಂಥೇಳಿ ಕಾರ್ತಿಕ ಮಾಸದಲ್ಲಿ ಭಗವಂತನನ್ನು ಮಾಡುವ ಕಾರ್ತಿಕ ದಾಮೋದರ ಸ್ತೋತ್ರದಲ್ಲಿ ಆರಂಭವಾಗೋದೇ ಮತ್ಸ್ಯಾಕೃತಿ ಧರ ಜಯದೇವೇಶ ಅಂತ. ಹಾಗಾಗಿ ಮತ್ಸ್ಯ ಪರಮಾತ್ಮ ಆ ಮನು ಅರ್ಘ್ಯ ಪ್ರದಾನ ಮಾಡಲಿಕ್ಕೆ ಅಂತ ನಿಂತಾಗ ಅವನ ಬೊಗಸೆಯ ನೀರಲ್ಲಿ ದರ್ಶನ ಕೊಡ್ತಾನೆ. ಅವನನ್ನು ಭಗವಂತ ಅಂತ ಮನುವಿಗೆ ಗುರುತಿಸಲಿಕ್ಕೆ ಆಗದೇ ಇದ್ದಾಗ ಕ್ಷಣ ಮಾತ್ರದಲ್ಲಿ ತಾನು ಬೆಳಿತಾನೆ. ಅನಂತರ ಮಾತಾಡ್ತಾನೆ, ನನಗಿಲ್ಲಿ ಜಾಗ ಸಾಕಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅಲ್ಲಿಂದ ತಮಗೆಗೆ ಹಾಕ್ತಾನೆ, ಅಲ್ಲಿಂದ ಹಂಡೆಗೆ ಹಾಕ್ತಾನೆ, ಅಲ್ಲಿಂದ ಸರೋವರಕ್ಕೆ ಹಾಕ್ತಾನೆ, ಮತ್ತು ಸಮುದ್ರಕ್ಕೆ ಹಾಕ್ತಾನೆ. ಕೊನೆಗೂ ಕೈ ಬಿಟ್ಟಿಲ್ಲ ನೀನು, ಎಂಥ ರಾಜ ಅಂತಾನೆ. ಹಾಗನ್ನಿಸ್ತು, ಇದು ಮಾತಾಡೋ ಮೀನು, ಮಲ್ಪೆ ಮೀನಲ್ಲ ಇದು. ಹಾಗೆ ಅಂತ ಎಚ್ಚರಿಕೆ ಆಯಿತು. ಭಗವಂತ ನಿನ್ನನ್ನು ನಾನು ಗುರುತಿಸಲಿಲ್ಲ ಅಂಥೇಳಿ, ನಿನ್ನನ್ನು ನಾನು ಭಗವಂತ ಅಂತ ಗುರುತಿಸ್ಲಿಕ್ಕೋಸ್ಕರ ಇಷ್ಟು ದೊಡ್ಡ ಮಹಿಮೆಯನ್ನು ತೋರದೆಯಲ್ಲ ಅಂಥೇಳಿ ಆ ಮತ್ಸ್ಯರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾನೆ. ಭಗವಂತ ಆ ಮತ್ಸ್ಯ ಎಂಥ ದೊಡ್ಡ ಮತ್ಸ್ಯ ಆಯಿತು ಅಂದರೆ, ಲಕ್ಷಯೋಜನ ವಿಸ್ತೀರ್ಣ ಕ್ಷಣ ಮಾತ್ರೇಣ ಸೋಭವತ್ ಮತ್ಸ್ಯಂ ತಮ್ಮ ಅದ್ಭುತಂ ದೃಷ್ಟ ವಿಸ್ಮಿತಃ ಪ್ರಾಬ್ರವೀನ್ ಮನುಹು. ಲಕ್ಷಯೋಜನ ವಿಸ್ತಾರವಾಗಿ ಒಂದು ಕ್ಷಣದಲ್ಲಿ ತನ್ನ ರೂಪ ವಿಸ್ತಾರವನ್ನು ತೋರಿದಾಗ ಅದನ್ನು ನೋಡಿ ಆಶ್ಚರ್ಯ ಆಯಿತು. ಮಾಯೆಯ ಮೋಹಯಸಿ ಮಾಂ ಕಿಮರ್ಥಂ ತ್ವಂ ಜನಾರ್ದನ. ಹೇ ಭಗವಂತ, ನಿನ್ನ ಒಂದು ವಿಚಿತ್ರವಾದ ಮಾಯೆಯಿಂದ ನನ್ನನ್ನು ಮೋಹಗೊಳಿಸ್ತೀಯಲ್ಲ, ನಿನ್ನನ್ನು ನಾನು ಗುರುತಿಸಲಾರದೆ ಹೋದನಲ್ಲ. ಹೇ ಭಗವಂತ, ನಿನಗೆ ನಮಸ್ಕಾರ ಅಂತ ನಮಸ್ಕಾರ ಮಾಡ್ತಾನೆ. ಭಗವಂತ ಹೇಳ್ತಾನೆ, ಇವತ್ತಿನಿಂದ 7ನೇ ದಿವಸದಲ್ಲಿ ಜಗತ್ತನ್ನು ಸಮುದ್ರ ಮುಳುಗಿಸಿಬಿಡತ್ತಪ್ಪ, ಮತ್ತೆ ನಾನು ಬರ್ತೇನೆ. ಏಕಶೃಂಗಧರೋ ಮತ್ಸ್ಯ ಹೈಮೋ ನಿಯುತಯೋಜನ ನಾವಂ ಬಬಂಧ ತತ್ಸೃಂಗೆ ಮತ್ಸ್ಯಾಖ್ಯಂಚ ಪುರಾಣಕಂ ಶುಶ್ರಾವ. ನಾನು ಒಂದು ಕೊಂಬನ ಮುಖದಲ್ಲಿ ಧರಿಸಿಕೊಂಡು ಬಂಗಾರದ ಮೀನಾಗಿ ವಿಸ್ತಾರದ ಸ್ವರೂಪನಾಗಿ ಬರ್ತೇನೆ. ಭೂಮಿ ಒಂದು ದೋಣಿಯಾಗತ್ತೆ, ಅದನ್ನು ನನ್ನ ಕೊಂಬಿಗೆ ಸಿಕ್ಕಿಸು, ಮತ್ಸ್ಯಪುರಾಣವನ್ನು ನಾನು ನಿನಗೆ ಉಪದೇಶ ಮಾಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಹಾಗೆ ಸ್ವಲ್ಪ ಯೋಚನೆ ಮಾಡಿರಿ. ಒಂದು ಕಡೆ ಪ್ರಳಯದ ಮಹಾಪ್ರವಾಹ, ಆ ಹೆದ್ದೆರೆಗಳ ಏರಿಳಿತಗಳು, ದಟ್ಟವಾದ ಕತ್ತಲೆ, ಸಪ್ತರ್ಷಿಗಳ ಮೈ ಬೆಳಕು ಬಿಟ್ಟರೆ ಬೇರೆ ಬೆಳಕಿಲ್ಲ. ಒಮ್ಮೆ ಆಕಾಶಕ್ಕೆ ಹೋಗುತ್ತೆ, ಒಮ್ಮೆ ಪಾತಾಳಕ್ಕೆ ಹೋಗುತ್ತೆ ಅಂತ ಅನಿಸೋ ಹಾಗೆ ಆ ದೋಣಿಯ ಏರಿಳಿತಗಳು. ಅಂತಹ ಟೆನ್ಷನ್ ಸಮಯದಲ್ಲಿ ಭಗವಂತ ಮತ್ಸ್ಯಪುರಾಣ ಹೇಳ್ತೇನೆ ಅಂತ ಅಂತಾನಲ್ಲ, ಇದು ಎಂಥ ವಿಚಿತ್ರ ಅಂತ ಅನಿಸುತ್ತೆ. ನಾವೇನೂ ಶಾಂತವಾಗಿ ಆರಾಮಾಗಿ ಕೂತ್ಕೊಂಡಾಗ ಪುರಾಣ ಹೇಳೋದು ಬಿಟ್ಬಿಟ್ಟು ನಮಗೇ ಟೆನ್ಷನ್ನಾಗಿ ಒದ್ದಾಡ್ತಾ ಇದ್ದಾಗ ಆಚಾರ್ಯ ಸ್ವಲ್ಪ ಕೂತ್ಕೊಳ್ಳಪ್ಪ ಪುರಾಣ ಹೇಳ್ತೀನಿ ಅಂತಂದರೆ ನಮಗೆ ಎಷ್ಟು ಸಿಟ್ಟು ಬರುತ್ತೆ ಹೇಳ್ರಿ. ಆದರೆ ಭಗವದ್ಗೀತೆ ಹೇಳಿದ್ದು ಅಂಥ ಟೆನ್ಷನ್ನಲ್ಲೇ. ಆ ಟೆನ್ಷನ್ ಕಳೆದ ಮೇಲೆ ಹೇಳಪ್ಪ ಇವಾಗ ನಾನು ಕೇಳ್ತೀನಿ ಅಂದರೆ ಕೃಷ್ಣ ಹೇಳಿದ ನನಗೆ ಆಗಿದ್ದ ಸ್ಫೂರ್ತಿ ಇವಾಗಿಲ್ಲ ಅಂತಂದ. ನಮಗೆ ಯಾವಾಗ ಗೊಂದಲದ ಗೂಡಾಗಿರ್ತೇವೆ ಆಗಲೇ ನಮಗೆ ನಿರ್ದೇಶನ ಬೇಕಾಗಿರೋದು. ಸಮಾಧಾನವಾಗಿ ಕೂತ್ಕೊಂಡಾಗ ನಮಗೆ ಯಾವುದೇ ಉಪದೇಶಗಳ ಅವಶ್ಯಕತೆಗಳು ಕಂಡು ಬರಲ್ಲ. ನಮ್ಮ ಪರಿಸ್ಥಿತಿ ಸಂಕೀರ್ಣವಾಗಿದ್ದಾಗಲೇ ನಮಗೆ ಒಂದು ನಿರ್ಣಯದ ಉಪದೇಶ ಬೇಕಾಗತ್ತೆ. ಅಂಥ ಸಮಯದಲ್ಲಿ ಭಗವಂತ ಮತ್ಸ್ಯಪುರಾಣವನ್ನು ಹೇಳಿದ್ದಾನೆ. ಜೊತೆಯಲ್ಲಿ ಬ್ರಹ್ಮವೇದ ಪ್ರಹರ್ತಾರಂ ಹಯಗ್ರೀವಂಚ ದಾನವಂ ಅವಧೀತು. ಭಗವಂತ ಬ್ರಹ್ಮದೇವರಿಗೆ ವೇದವನ್ನು ಉಪದೇಶ ಮಾಡುವಾಗ ಭಗವಂತನ ಮುಖದಿಂದ ವೇದಗಳ ಅಕ್ಷರ ರಾಶಿಯ ಜೊತೆಯಲ್ಲಿ ಆ ವೇದಾಭಿಮಾನಿ ದೇವತೆಗಳು ಹೊರಹೊಮ್ಮುತ್ತಾ ಇದ್ದಾಗ ಹಯಗ್ರೀವ ಅನ್ನುವ ಅಸುರ ಆ ವೇದಾಭಿಮಾನಿ ದೇವತೆಗಳ ವೇದ ಪ್ರಕಟವಾದ ಇದೇ ರೀತಿ ಪ್ರಕಾಶ ಅಪಹಾರ ಆದಾಗ ಭಗವಂತ ಆ ಹಯಗ್ರೀವಾಸುರನನ್ನು ಸಂಹಾರ ಮಾಡಿ ವೇದಗಳನ್ನು ರಕ್ಷಣೆ ಮಾಡಿದ. ಹೀಗೆ ಆಪತ್ತಿಗೆ ಒಳಗಾದಾಗ ಆಸರೆಯಾದ ಮತ್ಸ್ಯ ಜ್ಞಾನಕ್ಕೆ ಆಘಾತ ಬಂದಾಗ ಆಘಾತಕಾರಿಯಾದ ಆಸುರಿ ಶಕ್ತಿಯನ್ನು ನಿರ್ಮೂಲನೆ ಮಾಡಿ ಜ್ಞಾನ ಸಾಧನವನ್ನು ರಕ್ಷಣೆ ಮಾಡಿದ. ನಾವು ಮತ್ಸ್ಯಾವತಾರಿಯಾದ ಭಗವಂತನಲ್ಲಿ ಕೃಷ್ಣನಿಗೆ ಇಲ್ಲಿ ಮತ್ಸ್ಯಾವತಾರ ಅಲಂಕಾರ ಹಾಕಿರ್ತಾರೆ. ಆಗ ನಾವು ದೇವರಲ್ಲಿ ಏನು ಪ್ರಾರ್ಥನೆ ಮಾಡಬೇಕು? ಇದನ್ನೇ ಪ್ರಾರ್ಥನೆ ಮಾಡಬೇಕು. ಆ ನೌಕೆಯನ್ನು ಮನು ಮತ್ಸ್ಯಾವತಾರದ ಶೃಂಗಕ್ಕೆ ಕಟ್ಟಿ ಹಾಕಿದ ಹಾಗೆ ನಮ್ಮ ಬಾಳಿನ ನೌಕೆಯ ಜವಾಬ್ದಾರಿಯನ್ನು ಕೃಷ್ಣನ ಪಾದಕ್ಕೆ ಅರ್ಪಣೆ ಮಾಡಿ ನಮಗೆ ತತ್ವಜ್ಞಾನದ ಬೆಳಕು ಸಂಪಾದನೆ ಮಾಡಲಿಕ್ಕೆ ಅಡ್ಡಿಯಾಗುವ ಪ್ರಾರಬ್ಧ ಕರ್ಮ ನಿಮಿತ್ತವಾದ ಪಾಪಗಳನ್ನು ಪರಿಹರಿಸಿ
ನಮಗೆ ತತ್ವಜ್ಞಾನದ ಬೆಳಕು ಕೊಡು ಅಂತ ಮತ್ಸ್ಯಾವತಾರಿಯಾದ ಭಗವಂತನಲ್ಲಿ ಕೇಳಬೇಕು. ಮತ್ತು ಕೂರ್ಮಾವತಾರದ ಕಥೆಯನ್ನು ಕೂಡ ಸಂಕ್ಷೇಪವಾಗಿ ಹೇಳ್ತಾರೆ ಒಂದು ಅಧ್ಯಾಯದೊಳಗೆ, ಪುಟ್ಟ ಅಧ್ಯಾಯದೊಳಗೆ. ದೂರ್ವಾಸರ ಶಾಪದಿಂದ ಈ ದೇವೇಂದ್ರ ಐಶ್ವರ್ಯ ಭ್ರಷ್ಟನಾಗಿ, ದೇವತೆಗಳು ಅಸುರರ ಆಕ್ರಮಣದಿಂದ ಪರಾಜಿತರಾಗಿ, ಆಗ ಭಗವಂತನಲ್ಲಿ ಮೊರೆಯಿಟ್ಟಾಗ ಅಸುರರ ಜೊತೆಯಲ್ಲಿ ಸಂಧಾನ ಮಾಡಿಕೊಂಡು ಸಮುದ್ರ ಮಥನ ಮಾಡಿರಿ, ಅಮೃತ ದೊರಕಿಸಿಕೊಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಆಗ ಭಗವಂತನ ಮಾತಿನಂತೆ ಅವರು ಸಂಧಾನ ಮಾಡಿಕೊಂಡು ಭಗವಂತ ಆ ವಾಸುಕಿಯನ್ನು ಮಂಥಾನ ದಂಡವಾದ ಮಂದರ ಪರ್ವತಕ್ಕೆ ಸುತ್ತಿ, ಮಂಥಾನಂ ಮಂದರಂ ಕೃತ್ವ ನೇತ್ರಂ ಕೃತ್ವಾಸು ವಾಸುಕಿಂ ಕ್ಷೀರಾಬ್ಧಿಂ ಮತ್ಸಹಾಯೇನ ನಿರ್ಮಥಧ್ವಂ ಅತಂದ್ರಿತಾಹ ಎಂಬುದಾಗಿ ಹೇಳಿದ್ದಾರೆ. ಆಗ ಆ ಮಂದರ ಪರ್ವತವನ್ನು ವಾಸುಕಿಯನ್ನು ಸುತ್ತಿ ಭಗವಂತನ ನಿರ್ದೇಶನದಂತೆ ಬಾಲವನ್ನು ದೇವತೆಗಳು ಮುಖಭಾಗವನ್ನು ಅಸುರರು ಹಿಡಿದು ಮಥನ ಆರಂಭ ಮಾಡುವಾಗ ಆ ಪರ್ವತ ಮುಳುಗಿ ಹೋಯಿತು. ಆಗ ಭಗವಂತ ಕೂರ್ಮನಾಗಿ ಆ ಪರ್ವತವನ್ನು ಎತ್ತಿ ಹಿಡಿದ. ಇದು ಕೂರ್ಮಾವತಾರದ ಕಥೆ. ಆ ಕೂರ್ಮವನ್ನು ಯಾರು ಹಡೆದರು? ಮಂದರವ ಪೊತ್ತ ಕೂರ್ಮನ ಪೆತ್ತವರು ಯಾರು ಅಂತ ಸ್ವಪ್ನಪದದಲ್ಲಿ ಶ್ರೀಮದ್ ವಾದಿರಾಜರು ಹೇಳ್ತಾರೆ. ಮಂದರ ಪರ್ವತ ಕುಸಿದು ಕೂಡಲೇ ಕೂರ್ಮನಾಗಿ ಬಂದನಲ್ಲ ಭಗವಂತ. ಎಂಥ ಕೂರ್ಮ ಅದು! 1,00,000 ಯೋಜನೆ ವಿಸ್ತಾರವಾದ ಬೆನ್ನು ಹೊಂದಿರುವ ಕೂರ್ಮ. ನಮ್ಮ ಸರೋವರದಲ್ಲಿರುವ ಕೂರ್ಮ ಅಲ್ಲ ಅದು. 1,00,000 ಯೋಜನೆ ವಿಸ್ತಾರವಾದ ಅದರ ಬೆನ್ನಿನ ಭಾಗ. ಮಂದರ ಪರ್ವತವನ್ನು ಅದರ ಮೇಲಿಟ್ಟು ಮಥನ ಮಾಡ್ತಾ ಇದ್ದಾರೆ. ಇಂಥ ಒಂದು ಕೂರ್ಮಾವತಾರ. ನಾವು ಶಾಸ್ತ್ರ ಮಥನವನ್ನು ಮಾಡುವಾಗ ನಮ್ಮ ಬುದ್ಧಿ ಶಾಸ್ತ್ರವನ್ನು ಗ್ರಹಿಸದೆ ಕುಸಿದು ಕೂತಾಗ ಭಗವಂತನಲ್ಲಿ ಮೊರೆಯಿಟ್ಟರೆ ಭಗವಂತ ಕೂರ್ಮನಾಗಿ ನಮ್ಮ ಬುದ್ಧಿಯನ್ನು ಎತ್ತಿ ಹಿಡಿದು ಶಾಸ್ತ್ರ ಮಥನಕ್ಕೆ ಸಹಾಯ ಮಾಡ್ತಾನೆ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಮುಂದೆ ಅಲ್ಲಿ ಅನೇಕ ಅದ್ಭುತವಾದ ವಸ್ತುಗಳು ಬಂದದ್ದು, ಅದನ್ನೆಲ್ಲ ಹೇಳ್ತಾರೆ. ಕೊನೆಗೆ ತತಃ ಧನ್ವಂತರಿ ವಿಷ್ಣು ಆಯುರ್ವೇದ ಪ್ರವರ್ತಕಃ ಬಿಭ್ರತ್ ಕಮಂಡಲಂ ಪೂರ್ಣಂ ಅಮೃತೇನ ಸಮುತ್ಥಿತಃ. ಅಮೃತ ತುಂಬಿದ ಕಮಂಡಲವನ್ನು ಹಿಡಿದುಕೊಂಡು ಧನ್ವಂತರಿ ಭಗವಂತ ಪ್ರಕಟನಾದ. ಅನಂತರ ಆ ಅಮೃತ ಕಲಶವನ್ನು ದೈತ್ಯರು ಕಸಿದುಕೊಂಡದ್ದು, ದೇವತೆಗಳು ಕಂಗಾಲಾಗಿದ್ದು, ಭಗವಂತ ಮೋಹಿನಿಯಾಗಿ ಬಂದು ಮೋಹಗೊಳಿಸಿ ಅವರೇ ಕೊಡುವಂಥ ಕಲಶವನ್ನು ಪಡೆದು ವಂಚನೆ ಮಾಡಿ ದೇವತೆಗಳಿಗೆಲ್ಲ ಅಮೃತ ಕೊಟ್ಟು ಅಸುರರಿಗೆ ಅಮೃತ ಕೊಡದೆ, ಅಮೃತಕ್ಕೆ ಅಯೋಗ್ಯರಾದ ಅಸುರರಿಗೆ ಅಮೃತವನ್ನು ಕೊಡದೆ ತಾನು ದೇವತೆಗಳ ಪರವಾಗಿ ನಿಂತು ಹೋರಾಟ ಮಾಡಿ ಅಸುರರನ್ನು ದುರ್ಬಲಗೊಳಿಸಿದ್ದು, ಇದೆಲ್ಲ ಕಥೆಗಳನ್ನು ಸಂಕ್ಷೇಪವಾಗಿ ಹೇಳಿ ಮುಗಿಸ್ತಾರೆ. ಆ ಕೂರ್ಮಾವತಾರದ ಕಥೆ ಹೇಳಬೇಕಾದ್ರೇ ಅದೇ ಮೋಹಿನಿ ರೂಪವನ್ನು ರುದ್ರದೇವರ ಕೋರಿಕೆಯ ಮೇರೆಗೆ ರುದ್ರದೇವರಿಗೂ ತೋರಿಸಿ ರುದ್ರದೇವರನ್ನು ಮೋಹಗೊಳಿಸಿದ ಎಂಬ ಅಂಶವನ್ನು ಸಂಕ್ಷೇಪವಾಗಿ ತಿಳಿಸ್ತಾರೆ. ಅಲ್ಲಿಂದ ವರಾಹ ಅವತಾರ, ನರಸಿಂಹಾವತಾರ ಅದನ್ನೆಲ್ಲ ಒಂದೊಂದು ಶ್ಲೋಕದಲ್ಲಿ ಹೇಳಿ ಮುಗಿಸ್ಬಿಡ್ತಾರೆ. ಭಗವಂತ ಹಿರಣ್ಯಾಕ್ಷನ ಸಂಹಾರಕ್ಕೋಸ್ಕರ ಅವನು ಪ್ರಪಂಚವನ್ನು ಮುಳುಗಿಸಿದಾಗ, ಪ್ರಪಂಚವೊಮ್ಮೆ ತಾನೇ ಮುಳುಗಿದಾಗ ಆದಿಹಿರಣ್ಯಾಕ್ಷ ಮತ್ತು ಕಶ್ಯಪರ ಮಗನಾಗಿ ಅವತಾರ ಮಾಡಿದ ವಿಜಯನ ಆವೇಶದಲ್ಲಿ ಇರತಕ್ಕಂತಹ ಹಿರಣ್ಯಾಕ್ಷ 2 ಬಾರಿ ಪ್ರಪಂಚ ಮುಳುಗುವ ಸಂದರ್ಭ ಬಂದಾಗ ಭಗವಂತ ವರಾಹನಾಗಿ ಭೂಮಿಯನ್ನು ಎತ್ತಿಟ್ಟು ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭೂಮಿಯನ್ನು ಉದ್ಧಾರ ಮಾಡಿದ ಅನ್ನುವ ಅಂಶವನ್ನು ವರಾಹದ ಕಥೆಯನ್ನು ಸಂಕ್ಷೇಪದ ತಿರುಳು. ಅಂದರೆ ಯಾರು ಹಿರಣ್ಯಾಕ್ಷರು ಪ್ರಪಂಚವನ್ನು ಮುಳುಗಿಸ್ತಾರೆ ಆಗ ಭಗವಂತ ಅಂತಹ ಹಿರಣ್ಯಾಕ್ಷರನ್ನು ಕೊಂದು ಪ್ರಪಂಚವನ್ನು ಉಳಿಸ್ತಾನೆ. ಹಿರಣ್ಯಾಕ್ಷ ಒಬ್ಬನೇ ಇದ್ದಾಗ, ಹಿರಣ್ಯ ಅಂದರೆ ಸಂಪತ್ತು, ಅಕ್ಷ ಅಂದರೆ ಸಂಪತ್ತನ್ನು ಗಳಿಸುವ ದೃಷ್ಟಿ. ಬರೇ ಸಂಪತ್ತನ್ನು ಗಳಿಸಬೇಕು. ಅದು ಯಾವ ಮಾರ್ಗ ಆದರೂ ಪರವಾಗಿಲ್ಲ, ಅದು ಬಿಟ್ಕಾಯಿನಾದರೂ ಪರವಾಗಿಲ್ಲ, ಯಾವುದೇ ಮಾರ್ಗಗಳಾದರೂ ಚಿಂತೆ ಇಲ್ಲ, ಒಟ್ಟು ದುಡ್ಡು ಸಂಪಾದಿಸಬೇಕು ಅಂತ. ಇವತ್ತೇನು ನಾನು ಅನೇಕ ಹಗರಣಗಳನ್ನು ವೃತ್ತಪತ್ರಿಕೆಗಳನ್ನು ನೋಡ್ತಾ ಇರ್ತೇವೆ. ಹೀಗೆ ಅನ್ಯಾಯದ ಮೂಲಗಳಿಂದಲಾದರೂ ಹಣವನ್ನು ಗಳಿಸೋದೇ ಪ್ರಧಾನ ಅಂತ ಯಾರು ಬದುಕ್ತಾರೆ ಅದು ಹಿರಣ್ಯಾಕ್ಷನ ವ್ಯಕ್ತಿತ್ವ. ಅಂಥವರ ನಡವಳಿಕೆಯಿಂದ ಏನಾಗತ್ತೆ? ಪ್ರಪಂಚದಲ್ಲಿ ಸಾತ್ವಿಕತೆ ಕಡಿಮೆ ಆಗತ್ತೆ, ಪ್ರಪಂಚ ಮುಳುಗುವ ಸ್ಥಿತಿ ಬರುತ್ತೆ. ಆದರೂ ಮುಳುಗಿಲ್ಲ ಅಂತಂದರೆ ವರಾಹದೇವರ ಅನುಗ್ರಹ ಕಾರಣ. ವರಾಹದೇವರು ಅನುಗ್ರಹ ಮಾಡೋದಕ್ಕಾಗಿ ಕೆಲವು ಸಜ್ಜನರಾದರೂ ಕೂಡ ಸನ್ಮಾರ್ಗದಲ್ಲಿ ಉಳಿದುಕೊಂಡಿದ್ದಾರಲ್ಲ, ಆ ಕೆಲವು ಸಜ್ಜನರಾದರೂ ಯಜ್ಞವನ್ನು ಅನುಷ್ಠಾನ ಮಾಡ್ತಾ ಇರೋದರಿಂದ, ಯಜ್ಞ ಅಂದರೆ ಸತ್ಕರ್ಮಗಳು,
ಆ ಯಜ್ಞವರಾಹನ ಅನುಗ್ರಹದ ಬಲದಿಂದ ಪ್ರಪಂಚ ಇನ್ನೂ ಮುಳುಗದೆ ಸ್ಥಿರವಾಗಿದೆ ಎಂಬ ಅಂಶವನ್ನು ಹಿರಣ್ಯಾಕ್ಷನ ಸಂಹಾರದ ವರಾಹದೇವರ ಚರಿತ್ರೆಯಿಂದ ನಾವು ತಿಳ್ಕೊಳ್ಬೇಕು ಅಂತ ಅಂತಾರೆ. ಹಾಗೆ ಹಿರಣ್ಯಕಶಿಪುವನ್ನು ಕೂಡ ಹಿರಣ್ಯಕಶಿಪು ಸಂಹಾರಕ್ಕೋಸ್ಕರವಾಗಿ ಭಗವಂತ ನರಸಿಂಹನಾಗಿ ಬಂದ ಅಂತ ಅದು ಸಂಕ್ಷೇಪವಾಗಿ ಹೇಳ್ತಾರೆ. ಹಿರಣ್ಯಕಶಿಪು ಅಂದರೂ ಒಂದು ರೀತಿ ಅದೇ ಅರ್ಥ. ಕಶಿಪು ಅಂದರೆ ದಿಂಬು ಅಂತ ಅರ್ಥ. ದಿಂಬಿನಲ್ಲೆಲ್ಲ ಹಣವನ್ನು ಮುಚ್ಚಿಡೋರು ಅಂತ. ಈಗೆಲ್ಲ ಬಹಳ ಬುದ್ಧಿವಂತರಿದ್ದಾರೆ, ಗೋಡೆ ಒಳಗೆಲ್ಲ ಮುಚ್ಚಿಡ್ತಾರೆ. ಹಳೆ ಕಾಲದಲ್ಲಿ ಅದು ಅಷ್ಟೆಲ್ಲ ಪ್ರಜ್ಞೆಗಳಿರಲಿಲ್ಲ ಅಂತ ಕಾಣುತ್ತೆ. ಭೂಮಿಯಲ್ಲಿ ಹೂತಿಡೋರು ಅಥವಾ ಹಾಸಿಗೆಯಲ್ಲಿ ನೋಟುಗಳನ್ನು ಮುಚ್ಚಿಟ್ಟು ಅದರ ಮೇಲೆ ಮಲ್ಕೊಂಡು ನಿದ್ದೆ ಬರದೆ ಮಾತ್ರೆ ತಗೊಳ್ಳೋರು, ಇಂಥದ್ದೆಲ್ಲ ಕಥೆಗಳನ್ನು ನಾವು ಕೇಳ್ತೇವೆ. ಇಂತಹ ಅಂದರೆ ನಾನೇ ಜಗತ್ತಿನಲ್ಲಿ ನಾನೇ ಸರ್ವೋತ್ತಮ, ನನ್ನನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅನ್ಯಾಯದ ಮಾರ್ಗದಲ್ಲಿದ್ದು ಅಹಂಕಾರಿಗಳಾಗಿ ಇರ್ತಾರಲ್ಲ, ಎಲ್ಲರನ್ನು ಭಯಪಡಿಸ್ತಾ ಅಂತಹ ಭಯೋತ್ಪಾದಕ ಅಹಂಕಾರದ ಪ್ರವೃತ್ತಿ ಇದೆಯಲ್ಲ, ಅದೇ ಹಿರಣ್ಯಕಶಿಪುವಿನ ವ್ಯಕ್ತಿತ್ವ. ಭಗವಂತ ನರಸಿಂಹನಾಗಿ ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ. ನಾವು ಹಿರಣ್ಯಕಶಿಪು ಅಂದರೆ ಯಾರೋ ಆ ಕಾಲದಲ್ಲಿ ಇದ್ದವರು ಅಂತ ನಿಶ್ಚಿಂತ ಪುರಾಣ ಕೇಳ್ತಾ ಕೂತ್ಕೋತೀವಿ ನಾವು. ಆದರೆ ಅಂತಹ ಹಿರಣ್ಯಕಶಿಪು ಸತ್ತಿದ್ದಾನೆ. ಆದರೆ ಹಿರಣ್ಯಕಶಿಪು ವ್ಯಕ್ತಿ ಸತ್ತರೂ ಕೂಡ ಅವನ ವ್ಯಕ್ತಿತ್ವಗಳು ನಮ್ಮಲ್ಲೆಲ್ಲ ರೂಪಾಂತರಗಳಿಂದ ಸೇರಿಕೊಂಡಿರುತ್ತೆ. ಆದರೆ ನಮ್ಮೆಲ್ಲರೊಳಗೂ ಇರತಕ್ಕಂತಹ ಅಂಥ ಒಂದು ಹಿರಣ್ಯಕಶಿಪು ವ್ಯಕ್ತಿತ್ವ, ಹಿರಣ್ಯಾಕ್ಷ ವ್ಯಕ್ತಿತ್ವ ಇದೆಯಲ್ಲ, ಆ ವ್ಯಕ್ತಿತ್ವದ ನಾಶವನ್ನು ನರಸಿಂಹದೇವರು ಬಂದು ಮಾಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಪುರಾಣಗಳೆಲ್ಲ ಇಷ್ಟು ಪ್ರಾಚೀನವಾದರೂ ಕೂಡ ಇನ್ನೂ ಇದುವರೆಗೂ ಉಳಿದುಕೊಂಡು ಬರೋದಕ್ಕೆ ಕಾರಣವೇ ಅದು ಬರೀ ವ್ಯಕ್ತಿಗಳ ಕಥೆಯಾಗಿದ್ದರೆ ಅದು ಕಾದಂಬರಿಗಳ ಹಾಗೆ. ಕೆಲವು ಕಾದಂಬರಿಗಳು ಒಂದು ಕಾಲದಲ್ಲಿ ಬಹಳ ಪ್ರಸಿದ್ಧವಾಗಿರುತ್ತೆ, ಆಮೇಲೆ ಅದು 2 ಸರಿ ಓದ್ಬೋದು, 3 ಸರಿ ಓದ್ಬೋದು, ಆಮೇಲೆ ಕಾದಂಬರಿ ಮತ್ತೆ ಓದಬೇಕು ಅಂತ ಅನಿಸಲ್ಲ. ಯಾಕಂದರೆ ಅದ್ರೊಳಗೆ ಅಂತಃಸತ್ವ ಏನಿರಲ್ಲ, ಬರೀ ಒಂದು ಸಾಂಸಾರಿಕ ರಗಳೆ ಇರುತ್ತೆ ಅಷ್ಟೇ. ಆದರೆ ಪುರಾಣಗಳು ಹಾಗಲ್ಲ, ಇವತ್ತಿಗೂ ಉಳ್ಕೊಂಡಿದೆ ಅಂತಂದರೆ ಅದು ವ್ಯಕ್ತಿಗಳ ಕಥೆ ಅಲ್ಲ, ಅದು ವ್ಯಕ್ತಿತ್ವಗಳ ಸಂಘರ್ಷಗಳ ಕಥೆ.